ಓಂ ಗುರುಭ್ಯೋ ನಮಃ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ರಾಶಿ ಮತ್ತು ನಕ್ಷತ್ರ. ನಾನು ಸಂಗೀತ. ಇವತ್ತಿನ ಟಾಪಿಕ್ ಏನು ಅಂತಂತಂದ್ರೆ, ಕರ್ಕಟಕ ಲಗ್ನದವ್ರಿಗೆ ಗುರು ಗ್ರಹ ಸಂಚಾರ ಮಾಡ್ತಾ ಇರೋದ್ರಿಂದ ಅದ್ರ ಗೋಚಾರ ಫಲಗಳನ್ನ ತಿಳ್ಕೊಳ್ಳೋಣ. ಕರ್ಕಟಕ ಲಗ್ನಕ್ಕೆ ಪ್ರವೇಶ ಮಾಡಿರೋದ್ರಿಂದ, ಕರ್ಕಟಕ ಲಗ್ನದಲ್ಲೇ ಇರೋದ್ರಿಂದ, ಕರ್ಕಟಕ ಲಗ್ನ ಬಂದು ಆಕ್ಚುಲಿ ಗುರು ಗ್ರಹಕ್ಕೆ ಉಚ್ಚ ಸ್ಥಾನ, ಎಕ್ಸಾಲ್ಟೆಡ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಸೊ ಆ ರಾಶಿ ಅವರು ಎಕ್ಸಾಲ್ಟೆಡ್ ಉಚ್ಚ ಸ್ಥಾನದ ಆದ್ರಿಂದ ಕರ್ಕಟಕ ಲಗ್ನದವ್ರಿಗೆ ಕೆಲವೊಂದು ತುಂಬ ಮ್ಯಾಟ್ರಸಲ್ಲಿ ತುಂಬ ಒಳ್ಳೇದಾಗತ್ತೆ. ಜೊತೆಗೆ ಗುರು ಕರ್ಕಟಕ ಲಗ್ನದ ಜೊತೆ ಅವ್ರಿಗೆ 6ನೇ ಮನೆ 9ನೇ ಮನೆ ಕೂಡ ಅವ್ರಿಗೆ ಎಫೆಕ್ಟ್ ಆಗೋದ್ರಿಂದ ಸೊ ಏನೇನು ಅನ್ನೋದನ್ನ ತಿಳ್ಕೊಳ್ಳೋಲ್ಲ. ಈ ಸ್ಟೂಡೆಂಟ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಸ್ಪೆಷಲಿ ಲಾ ಸ್ಟೂಡೆಂಟ್ಸು, ಈ ಟೀಚರ್ ಟ್ರೈನಿಂಗ್ ಮಾಡ್ಕೊಳಕ್ಕೆ ಹೋಗ್ತಾ ಇರೋರು, ಅವ್ರಿಗೆ ಸೊ ಕ್ರಿಯೇಟಿವಿಟಿ, ಸೊ ಈ ಟೈಮ್ನಲ್ಲಿ ಮೆಮೊರಿ ಪವರ್ಗಳು ತುಂಬ ಚೆನ್ನಾಗಾಗುತ್ತೆ, ಅವ್ರಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಆಮೇಲೆ ಕೆಲವರೆಲ್ಲ ನಾನು ಈ ಥರ ಸಕ್ಸಸ್ ಆಗಬೇಕು, ಈ ಥರ ಮಾಡಬೇಕು ಅಂತ ಏನು ಫೋಕಸ್ ಇಟ್ಕೊಂಡಿರ್ತಾರೆ, ಅದಕ್ಕೆ ಪ್ರಯತ್ನ ಮಾಡಿ ಅದಕ್ಕೆ ಸಕ್ಸಸ್ ಕಡೆ ಹೋಗ್ತಾರೆ. ಮತ್ತು ಜೊತೆಗೆ ಇನ್ನೊಂದೇನು ಅಂತಂದರೆ, ಅವ್ರಿಗೆ ಟೀಚರ್ಸಿಂದ ಮತ್ತು ಮೆಂಟರ್ಸ್ಗಳಿಂದ ಅವ್ರಿಗೆ ತುಂಬ ಚೆನ್ನಾಗಿ ಸಪೋರ್ಟು ಸಿಗುತ್ತೆ. ಗುರು ದಶಾ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇರೋರು ಮಾತ್ರ, ಕರ್ಕಟಕ ಲಗ್ನ ಯಾರ್ಯಾರ್ದಿದೆ ಅವ್ರಿಗೆ ಗುರು ದಶಾ ಭುಕ್ತಿ ಅಂತರ್ಭುಕ್ತಿ ನಡೀತಿದ್ರೆ ಮಾತ್ರ ಅಪ್ಲೈ ಆಗೋದು. ಇಲ್ಲ ಅಂತಂತಂದ್ರೆ ಏನೂ ಅಪ್ಲೈ ಆಗಲ್ಲ. ಒಳ್ಳೇದು ಇಲ್ಲ, ಕೆಟ್ಟದ್ದು ಇಲ್ಲ, ಯಾವುದ್ರದ್ದು ಇಲ್ಲ. ಅದೆಲ್ಲ ತಲೆ ಕೆಡ್ಸ್ಕೊಬೇಡಿ, ಸುಮ್ಮನೆ ರಾಶಿ ಮುಖ ನೋಡ್ಕೊಳಕ್ ಹೋಗ್ಬೇಡಿ. ಸೊ ಇನ್ನು ನೆಕ್ಸ್ಟು ಜಾಬ್ ಮಾಡೋರಿಗೆ. ಸೊ ಜಾಬಲ್ಲಿ ಸರ್ವಿಸಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಈ ಸ್ಟೂಡೆಂಟ್ಸು ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾರು ಪ್ರಯತ್ನ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಸಕ್ಸಸ್ ಸಿಗುತ್ತೆ. ಈ ಜಾಬಲ್ಲಿರೋರಿಗೆ ಅದು ಸರ್ವಿಸಲ್ಲಿರೋರಿಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಅವ್ರು ಏನಾದರೂ ಸೇಲ್ಸ್ ಆ್ಯಂಡ್ ಸರ್ವಿಸಲ್ಲಿದ್ದು ನಾವು ಈ ಥರ ಟಾರ್ಗೆಟ್ ಅಚೀವ್ ಮಾಡಬೇಕು, ಹಿಂಗೆ ಮುಂದಕ್ಕೆ ಹೋಗಬೇಕು, ಹೈಯರ್ ಪೋಸ್ಟ್ಗೆ ಹೋಗಬೇಕು ಅನ್ನೋರಿಗೆಲ್ಲರಿಗೂ ತುಂಬ ಚೆನ್ನಾಗಿದೆ. ಮತ್ತು ಈ ಜಾಬಲ್ಲಿ ಯಾರು ಎಜುಕೇಷನ್ ಫೀಲ್ಡಲ್ಲಿ ಜಾಬಲ್ಲಿ ಇರ್ತಾರೆ, ಮತ್ತು ಫೈನಾನ್ಸ್ ಆ್ಯಂಡ್ ಬ್ಯಾಂಕಿಂಗ್ ಫೀಲ್ಡಲ್ಲಿ ಜಾಬಲ್ಲಿ ಇರ್ತಾರೆ, ಅವ್ರಿಗೆಲ್ಲರಿಗೂ ತುಂಬ ಚೆನ್ನಾಗಿದೆ. ಯಾರಿಗೆ ಗುರು ದಶಾ ಭುಕ್ತಿ ಅಂತರ್ಭುಕ್ತಿ ನಡೀತಿರೋರಿಗೆ ಮಾತ್ರ. ಸೊ ಇನ್ನು ನೆಕ್ಸ್ಟು ಬಿಸ್ನೆಸ್ಸಲ್ಲಿ ಏನು ಅಂತಂತಂದರೆ, ಪ್ರಾಫಿಟ್ನ ಯೋಚನೆ ಮಾಡೋದಿಲ್ಲ. ಇವಾಗ ಎಕ್ಸ್ಪ್ಯಾನ್ಷನ್ ಯೋಚನೆ ಮಾಡ್ತಾರೆ ತುಂಬ ಕೆಲವರೆಲ್ಲರೂ. ಎಕ್ಸ್ಪ್ಯಾನ್ಷನ್ನು ಮತ್ತು ಗ್ರೋತಿಗೆ ನೋಡ್ತಾರೆ, ಹಾಗೂ ರಿಸ್ಕ್ ತಗೊಳ್ಳೋಕ್ಕೆ ಮನಸ್ಸು ಮಾಡ್ತಾರೆ. ಈ ಎಜುಕೇಷನ್ ಮತ್ತು ಟ್ರೈನಿಂಗ್ ಫೀಲ್ಡ್ ಇರುತ್ತಲ್ಲ ಬಿಸ್ನೆಸ್ಸಲ್ಲಿ, ಅದು ಒಂಥರ ಬಿಸ್ನೆಸ್ಸೇ ಅಲ್ಲ. ಎಜುಕೇಷನ್ನು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಅವ್ರದ್ದು ಬಿಸ್ನೆಸ್ಸೇ ಅಲ್ಲ. ಅವ್ರದ್ದೆಲ್ಲ ತುಂಬ ಚೆನ್ನಾಗಿ ಸಕ್ಸಸ್ ನಡೆಯುತ್ತೆ. ಆ ಓನರ್ಗೆ ಎಲ್ಲಾರ ದಶಾ ಭುಕ್ತಿ ಅಂತರ್ಭುಕ್ತಿ ಇಲ್ಲಿ ಗುರು ಇದ್ದು ಚೆನ್ನಾಗಿತ್ತು ಅಂತಂದರೆ, ಅವ್ರ ಜನ್ಮ ಕುಂಡಲಿಯಲ್ಲಿ ಅವ್ರಿಗೆ ತುಂಬ ಎಲ್ಲ ಸಕ್ಸಸ್ ಸಿಗುತ್ತೆ. ಕನ್ಸಲ್ಟಿಂಗ್ ಬಿಸ್ನೆಸ್ಸಲ್ಲಿ, ಮತ್ತು ಲಾ ಬಿಸ್ನೆಸ್ಸಲ್ಲಿ, ಲೀಗಲ್ ಮ್ಯಾಟ್ರಸಲ್ಲಿ, ಹಾಗೂ ಈ ಪಬ್ಲಿಕೇಶನ್ ಮಾಡ್ತಾರೆ ನೋಡ್ರಿ ಅವ್ರಿಗೆ, ಈ ಮೀಡಿಯಾದವ್ರಿಗೆ, ಅವ್ರಿಗೆಲ್ಲ ಬಿಸ್ನೆಸ್ ಈ ಬಿಸ್ನೆಸ್ಗಳಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಸಕ್ಸಸ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟು ಮ್ಯಾರೇಜು. ಸೊ ಮ್ಯಾರೇಜಲ್ಲಿ ಮ್ಯಾರಿಡ್ ಕಪ್ಪಲ್ಗೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಮ್ಯಾರಿಡ್ ಮೈನರ್ ಸ್ಟ್ರೆಸ್ಸು, ಒಂಥರ ಏನೋ ರಿಲೇಷನ್ಶಿಪ್ಪಲ್ಲಿ ಸ್ಟ್ರೆಸ್ ಫೀಲ್ ಮಾಡ್ತೀರಾ. ಸೊ ಏನು ಅಂತಂತಂದರೆ, ಜಾಸ್ತಿ ಮಾತುಕತೆ, ಸ್ವಲ್ಪ ಆರ್ಗ್ಯುಮೆಂಟ್ ಸ್ವಲ್ಪ ಕಮ್ಮಿ ಮಾಡಿ. ಯಾರಿಗಾನ ದಶಾ ಭುಕ್ತಿ ಅಂತರ್ಭುಕ್ತಿ ನಡೀತಿದ್ರೆ ಗುರುಗೆ ಆಪೋಸಿಟ್ ಪಾರ್ಟ್ನರ್ಗೆ ಚೆನ್ನಾಗಿದ್ದ ಪಕ್ಷದಲ್ಲಿ ಸ್ವಲ್ಪ ಮಾತುಕತೆ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಯಾರಾದರೂ ಒಬ್ಬರು ಮೇಂಟೈನ್ ಮಾಡಿ ಮ್ಯಾರೇಜಲ್ಲಿ ಸ್ವಲ್ಪ ಟೈಮ್ ಪೀರಿಯಡ್ ಮುಗಿಯೋವರೆಗೂ ಅಷ್ಟೆ. ಸೊ ಇನ್ನು ನ್ಯೂ ಪ್ರಪೋಸಲ್ ಎಲ್ಲ ಏನಂತ ಫಿಕ್ಸೇಷನ್ ಎಲ್ಲ ಇರೋದಿಲ್ಲ. ಯಾಕಂತಂತಂದರೆ ಈ ನ್ಯೂ ಪ್ರಪೋಸಲಲ್ಲಿ ಮಾತುಕತೆನಲ್ಲಿ ಈಗೋ ನಡೆಯೋದು, ಹಾಗೂ ಎಲ್ಡರ್ಸು ತುಂಬ ಪ್ರಯತ್ನ ಮಾಡಿದ್ರೂ ಸಕ್ಸಸ್ ಸ್ವಲ್ಪ ಕಮ್ಮಿ ಇದೆ. ಸೊ ಒಂದು 99% ಸಕ್ಸಸ್ ಇರಲ್ಲ ಮ್ಯಾರೇಜು ನ್ಯೂ ಪ್ರಪೋಸಲ್ಸ್ಗೆ ಕರ್ಕಟಕ ಲಗ್ನದವ್ರಿಗೆ. ಸೊ ಇನ್ನು ಹೆಲ್ತ್ ವಿಚಾರಕ್ಕೆ ಬಂದಾಗ ತುಂಬ ಹುಷಾರಾಗಿರಬೇಕು ಕರ್ಕಟಕ ಲಗ್ನದವರು.
ಕರ್ಕಟಕ ಲಗ್ನದವ್ರು ಯಾಕೆ ಹುಷಾರಾಗಿರ್ಬೇಕು ಅಂತಂತಂದ್ರೆ, ಈ ಗುರು ಗ್ರಹದ್ದು ಹೆಲ್ತ್ ಬಂದು ಒಬೆಸಿಟಿ ಪ್ರಾಬ್ಲಮ್ ಆಗೋದು, ಡಯಾಬಿಟಿಸ್ ಪ್ರಾಬ್ಲಮ್ ಆಗೋದು, ಹಾಗೂ ಡೈಜೆಷನ್ ಪ್ರಾಬ್ಲಮ್ ಆಗೋದು, ಇಮ್ಮಿಡಿಯೇಟ್ ಆಗಿ ವೇಟ್ ಗೇನ್ ಆಗ್ಬಿಡ್ತಾರೆ, ಮತ್ತೆ ಶುಗರ್ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ. ಹಾಗೂ ಇದೆಲ್ಲಾನು ನೀವು ಸಮಸ್ಯೆ ಕಮ್ಮಿ ಮಾಡ್ಕೊಬೇಕು ಅಂತಂತಂದ್ರೆ ತಿನ್ನೋ ವಿಚಾರದಲ್ಲಿ ಹುಷಾರಾಗಿರ್ಬೇಕು. ಸೊ ನೀವೇನು ತಿಂತಾ ಇದ್ದೀರಾ, ನಿಮ್ಮ ಪ್ಲೇಟಲ್ಲಿ ಏನಿದೆ ಅದು ನಿಮ್ಮ ಆರೋಗ್ಯ, ಆ ಥರ ನೋಡ್ಕೊಂಡು ಮಾಡ್ಕೊಂಡ್ರೆ ಸ್ವಲ್ಪ ಎಕ್ಸಸೈಸಿಗೆ ಗಮನ ಕೊಡಿ, ಗೆ ಗಮನ ಕೊಡಿ ಒಂಚೂರು. ಹಾಗೂ ಇನ್ನು ಇದಕ್ಕೊಂದೇನಾದರೂ ಕರ್ಕಟಕ ಲಗ್ನದವರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸಲ್ಲಿ ಒಂಚೂರು ಇದ್ದೇ ಇರೋದ್ರಿಂದ ನಾನೊಂದು ಪರಿಹಾರ ಹೇಳ್ತೀನಿ, ಮಾಡ್ಕೊಳ್ಳಿ. ಸೊ ಒಂದು 3 ವಾರ ಮಾಡಿದ್ರೆ ಸಾಕು. ಭಾನುವಾರದ ಹೊತ್ತು ಮಾಡಿದ್ರೆ ಇನ್ನೂ ಒಳ್ಳೆಯದು, ಯಾಕಂತಂದರೆ ನಿಮ್ಗೆ ಈಸಿ ಆಗುತ್ತೆ. ಭಾನುವಾರ ನೀವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಬಡವ್ರಿಗೆ ಯಾರಿಗಾನ ಮೆಡಿಸನ್ನು ಅಥವಾ ಊಟ ಎರಡರಲ್ಲೊಂದು 3 ವಾರ ಒಬ್ರಿಗೋ ಇಬ್ರಿಗೋ ಕೊಟ್ಟರೆ ನಿಮಗೆ ಇದರಲ್ಲಿ ನಿಮಗೆ ಯಾವುದೇ ಕೊಡ್ಲಿಲಾಗೋದು ಉಗ್ರಲ್ಲಿ ಹೋಗುತ್ತೆ ಅನ್ನೋದೊಂದು ಗಾದೆ ಮಾತಿದೆಯಲ್ಲ, ಆ ಥರ ಆಗುತ್ತೆ ನಿಮಗೆ. ಹೆಲ್ತ್ ಮ್ಯಾಟ್ರಲ್ಲಿ ನಿಮಗೆ ದೊಡ್ಡ ಪ್ರಾಬ್ಲಮ್ ಆಗೋದಿಲ್ಲ, ಏನೋ ಸಣ್ಣ ಪುಟ್ಟದಲ್ಲಿ ನಿಮಗೆ ಹೆಲ್ತ್ ಇಶ್ಯೂಸಲ್ಲಿ ಸಾರ್ಟ್ ಔಟ್ ಆಗುತ್ತೆ. ಸೊ ದಯವಿಟ್ಟು ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸರ್ವಜನೋ ಸುಖಿನೋ ಭವಂತು. ಸೊ ಸಿ ಯು ಆನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.